ನನಗೆ ಈ ಒಂದೇ ಮಾತರಂ ಖಂಡಿತ ನಾನು ಆಗಲೇ ಆ ಪದಗಳನ್ನು ಹೇಳುವಾಗಲೇ ಒಂದು ರೀತಿ ರೋಮಾಂಚನ ಆಯಿತು. ನಿಮಗೆ ಇದನ್ನು ಈ ಗೀತೆಯ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಭಕ್ತಿ ಇಟ್ಕೊಂಡಿರ್ತಕ್ಕಂಥ ತಮಗೆ ಈ ಒಂದೇ ಮಾತರಂ ಕೂಡಲೇ ಬರ್ತಕ್ಕಂಥ ಭಾವನೆ ಅನ್ಸುತ್ತೆ? ನಮ್ಮ ದೇಶದ ಎಲ್ಲ ದೇಶಭಕ್ತರಲ್ಲಿ ಯಾವ ಭಾವನೆ ಉದ್ದೀಪನವಾಗುತ್ತೋ ಅದೇ ಭಾವನೆ ನಮ್ಮಲ್ಲೂ ಖಂಡಿತವಾಗಿ ಬರುತ್ತೆ. ಒಂದೇ ಮಾತರಂ ಅಂತ ಹೇಳುವ ಪದ್ಯ, ಆ ಒಂದು ಗೀತೆ ಮತ್ತು ಅದು ಘೋಷಣೆಯಾಗಿ ಇಡೀ ದೇಶದ ಕೋಟಿ ಕೋಟಿ ಜನರ ಭಾವನೆಗಳನ್ನು ಅದು ಚೇತನಗೊಳಿಸಿತ್ತು. ಮತ್ತು ಇದು ಈ ಒಂದು ಘೋಷಣೆಯನ್ನು ಮಾಡಿದರೆ ಬ್ರಿಟಿಷರು ಆ ಎಲ್ಲ ದೇಶಭಕ್ತರನ್ನ ಸೆರೆಮನೆಗೆ ಹಾಕ್ತಾ ಇದ್ರು. ಅಂದ್ರೆ ಅಷ್ಟು ಪರಿಣಾಮಕಾರಿಯಾದ ಒಂದು ಘೋಷಣೆ ಅಂತ. ಒಂದು ಸಣ್ಣ ಸಂದರ್ಭ ಹೇಳಬೇಕಾದ್ರೆ 1905ರಲ್ಲಿ ಒಂದು ಶಾಲೆಯ ಮಕ್ಕಳು ಬಂಗಾಳ ವಿಭಜನೆ ಆದ್ಮೇಲೆ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಒಂದು 200 ಜನ ಒಂದೇ ಮಾತರಂ ಅನ್ನೋ ಘೋಷಣೆಯನ್ನು ಕೂಗಿದಾಗ ಬ್ರಿಟಿಷರು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ 5 ರೂಪಾಯಿಯ ದಂಡ ವಿಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ರಂತೆ. ಅಂದ್ರೆ ಆ ರೀತಿಯ ಒಂದು ಪರಿಣಾಮಕಾರಿ ಒಂದು ಘೋಷಣೆಯಾಗಿ ಇದು ಮೊಳಗಿತ್ತು. ಅಂತಹ ಒಂದು ಘೋಷಣೆ, ಅಂತಹ ಒಂದು ಗೀತೆ ಖಂಡಿತವಾಗಿಯೂ ಪ್ರತಿಯೊಬ್ಬ ದೇಶಭಕ್ತರ ಮನಸ್ಸಿನಲ್ಲೂ ಕೂಡ ಒಂದು ಹೊಸ ಪುಳಕವನ್ನ ಅದು ಉಂಟು ಮಾಡುತ್ತೆ. ನಮ್ಮ ರೋಮಗಳು ಎದ್ದು ನಿಲ್ತವೆ ಮತ್ತು ಆ ಒಂದು ಘೋಷಣೆ ಅದು ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕಣ್ಣಿನ ಮುಂದೆ ಭಾರತ ಮಾತೆಯ ಒಂದು ಚಿತ್ರಣ ಖಂಡಿತವಾಗಿಯೂ ನಿಲ್ಲುತ್ತೆ. ಹಾಗಾಗಿ ಅದು ಬಹಳ ಪರಿಣಾಮಕಾರಿಯಾದ ಘೋಷಣೆ. ಮತ್ತು ಘೋಷಣೆ ಅನ್ನೋದಕ್ಕಿಂತಲೂ ನಾವು ಅದನ್ನು ಮಂತ್ರ ಅಂತ ತಗೋಬಹುದು. ಹೇಗೆ ನಾವು ಕುವೆಂಪು ಅವರು ಬರೆದಂತಹ ನಾಡಗೀತೆ ಇರಬಹುದು ಅಥವಾ ಅವರು ಕನ್ನಡದ ಪರವಾಗಿ ಹೇಳಿದಂತಹ ಮಾತುಗಳನ್ನು ನಾವು ಮಂತ್ರ ಅಂತ ತಗೊಳ್ತೇವೆ, ಅದೇ ರೀತಿಯಲ್ಲಿ ಈ ಒಂದೇ ಮಾತರಂ ಕೂಡ ಒಂದು ರೀತಿಯ ಮಂತ್ರ. ಅದು ದೇಶಭಕ್ತಿಯ ಮಂತ್ರ ಅಂತ ನಾವು ಹೇಳಬೇಕು.